ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ನಾವು ಹೋಗ್ತಾ ಇರೋದು ಹೈಕಿಯಾಗೆ ಸಡನ್ನಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋದ್ವಿ. ಹೋಗ್ತಾ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಮೋಡಗಳೆಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಫೈನಲಿ ನಾವು ಪಾರ್ಕಿಂಗ್ ಮಾಡಲಿಕ್ಕೆ ಅಂತ ಬಂದ್ವಿ. ಬಂದು ಹಾಗೆ ಪಾರ್ಕಿಂಗ್ ಮಾಡಿ ತುಂಬ ಒಂಥರ ಫಸ್ಟ್ ಟೈಮ್ ನಾವು ಹೋಗ್ತಾ ಇದ್ದಿದ್ದು. ಚೆನ್ನಾಗಿದೆ ಇದು ಪಾರ್ಕಿಂಗ್ ಏರಿಯಾ ಎಲ್ಲ ನೋಡಿ. ಎಷ್ಟು ನನಗೆ ಎಲ್ಲೇ ಹೋದ್ರೂ ಗಿಡ ನೋಡೋ ಅಭ್ಯಾಸ ಅಲ್ಲೂ ಬಿಟ್ಟಿಲ್ಲ. ಎಲ್ಲ ಫುಲ್ಲು ಗಿಡಗಳನ್ನೇ ನಾನು ವಿಡಿಯೋ ಮಾಡ್ಕೊಂಡಿರೋದು. ನನಗಂತೂ ತುಂಬ ಇಷ್ಟ ಗಿಡಗಳು. ಪಾರ್ಕಿಂಗ್ ಮಾಡಿ ನೋಡಿ, ಇದು ಪಾರ್ಕಿಂಗ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಇಷ್ಟು ಪಾರ್ಕಿಂಗ್ದು ಇಷ್ಟ ಆಯಿತು. ನಾವು ಯಾರ್ಯಾರು ಹೋಗಿದ್ವಿ ಅಂದರೆ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳಿಬ್ಬರು, ಮಗಳು, ನನ್ನ ತಂಗಿ ಮಗ, ಇಷ್ಟು ಜನ ಹೋಗಿದ್ವಿ. ಅಲ್ಲಿ ಹೋಗ್ಬೇಕಿದ್ರೆ ಅವರು ಫುಲ್ಲು ಇದು ಮಾಡ್ತಾಯಿದ್ರು. ನಾನು ಹೋಗಿದ ತಕ್ಷಣ ನನಗೆ ಸಿಕ್ಕಿದ್ದೆ ನಿತ್ಯ ಪುಷ್ಪ ಗಿಡ. ಅಂದರೆ ಒರ್ಜಿನಲ್ ಏನಲ್ಲ, ಅದು ಮಾಮೂಲಿದೆ. ಐಕಿಯಾ ಅಂತಂದರೆ ಅದರಲ್ಲಿ ಬರೀ ಗಿಡ ಮನೆದು ಮತ್ತು ಗಿಡದ್ದು. ನಾನಂತೂ ಎಲ್ಲೆಲ್ಲಿ ಗಿಡ ಇಟ್ಟಿದ್ರು ಅಲ್ಲೆಲ್ಲ ನೋಡ್ಕೊಂಡು ಬಂದೆ. ನಂಗೆ ತುಂಬಾ ಇಷ್ಟ ಆಯಿತು. ನಿಜವಾಗ್ಲೂ ಅದು ರಿಯಲ್ ಥರನೇ ಕಾಣ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದ್ವು ಗಿಡಗಳೆಲ್ಲ. ಈ ಬಾಕ್ಸ್ ಬಂದು ಕ್ಯಾಪ್ ಬೇರೆ ತೊಗೋಬೇಕು, ಬಾಕ್ಸ್ ಬೇರೆ ತೊಗೋಬೇಕು. ಬರೀ ಬಾಕ್ಸು ಕೊಡ್ತಾರೆ, ಬರೀ ಕ್ಯಾಪೂ ಕೊಡ್ತಾರೆ, ಆ ಥರ ಅದು. ಇಲ್ಲಿದ್ದು ಕಿಚನ್ ಮಾಡಲ್ ಆ ಥರ ಹೇಗೆ ನಾವು ಮಾಡಿಸ್ಕೊಳ್ಬೋದು ಅಂತ ಅದನ್ನು ನೋಡ್ತಾ ಇದ್ವಿ ನಾವು. ತುಂಬ ಚೆನ್ನಾಗಿತ್ತು ಎಲ್ಲ ಕಿಚನ್ ಇದು. ನಾವು ಹಾಗೆ ನೋಡ್ಕೊಂಡು ಬಂದ್ವಿ. ಎಲ್ಲ ಕಡೆನೂ ಗಿಡಗಳಿಟ್ಟಿದ್ರು, ಗಿಡಗಳಂತೂ ಸಿಕ್ಕಾಪಟ್ಟೆ ಇಟ್ಟಿದ್ರು. ಸೋಫಾ, ಡೈನಿಂಗ್ ಟೇಬಲ್ ಎಲ್ಲವೂ ಸಿಗುತ್ತೆ. ಒಂದು ಸಲ ನೋಡಬೇಕು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಹೋದ್ವಿ. ಇದೂ ಒಳ್ಳೆ ರಿಯಲ್ ಥರನೇ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಇದು ಗಿಡ ನೋಡಿ. ಇದೆಲ್ಲ ಫುಲ್ಲ ಹಿಂಗೆ ಜೋಡಿಸಿದ್ರು. ಯಾವ್ಯಾವ್ದು ಬೇಕೋ ಅಲ್ಲೇ ಹೋಗಿ ಬಿಲ್ ಹಾಕಿರ್ತಾರೆ, ಅಲ್ಲೇ ಹೋಗಿ ತೊಗೊಳ್ಳೋದಷ್ಟೇ, ಇನ್ನೇನಿಲ್ಲ. ನಾವೇ ತೊಗೊಂಡೋಗಿ ನಾವೇ ಪ್ಯಾಕ್ ಮಾಡಿಕೊಂಡು ನಾವೇ ಬಿಲ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಟೀಪಾಯಿ, ಇದು ಬೆಡ್ಡು ಎಲ್ಲ ಮೇಲ್ಗಡೆ ಹಾಕಲಿಕ್ಕೆ ಇದು ಗಿಡ. ಹ್ಯಾಂಗಿಂಗ್ ಪಾಟ್ ಥರ ಬರುತ್ತಲ್ಲ ಅದು. ಈ ಗಿಡಗಳೆಲ್ಲ ನಿಜವಾಗ್ಲೂ ನಾನು ಒರ್ಜಿನಲ್ ಮಾಮೂಲಿ ನಿಜ ಪ್ಲ್ಯಾಂಟ್ಸ್ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಸಿಕೇಚರ್ ಬೇಕಾ ಅಂತ ಕೇಳ್ತಾ ಇದ್ಲು ನನ್ನ ಮಗಳು. ನನ್ನ ಹತ್ರ ಇದೆ ಬಿಡಪ್ಪ ಅಂತ ಹೇಳ್ತಾ ಇದ್ದೆ ನಾನು. ಇದು ಒಂದು ಒಂದೊಂದು ಅಷ್ಟಷ್ಟು ಅಗಲದಲ್ಲಿ ಹೇಗಿರಬೇಕು, ಸ್ಟಡಿ ರೂಮು, ಲಿವಿಂಗ್ ಹಾಲು ಯಾವ ಥರ ಜೋಡಿಸಿರ್ಬೋದು ಆ ಥರ ಎಲ್ಲ ಇತ್ತು. ಅಂದರೆ ಇಲ್ಲಿ ಹಾಕಿರೋದ್ರಲ್ಲೇ ಬಿಲ್ ಹಾಕಿರ್ತಾರೆ. ನಮ್ಗೆ ಅಲ್ಲಿ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ಅಲ್ಲಿಂದನೇ ತೊಗೊಂಡು ಹೋಗ್ಬೋದು, ಆ ಥರ ಇತ್ತು. ಇದು ಮಕ್ಕಳಿಗೆ ಅಂತ ಇತ್ತು, ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು. ಅದು ಇಷ್ಟ ಆಯಿತು. ಇದು ಡಾಲ್ಫಿನ್ ಎಲ್ಲ ಹಿಂಗೆಲ್ಲ ಮೇಲೆಲ್ಲ ಹಾಕಿದ್ರು, ಅದು ಇಷ್ಟ ಆಯಿತು. ನೋಡಿ ಹೇಗಿದೆ ಎಲ್ಲ. ನಿಜವಾಗ್ಲೂ ಇದು ಟೈಮ್ ಬೇಕು ನೋಡೋಕ್ಕೆ ಜಾಸ್ತಿ. ನಾವು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಬೇಗ ಫಾಸ್ಟಲ್ಲಿ ನೋಡ್ಕೊಂಡು ಬಂದುಬಿಟ್ವಿ. ಆದರೆ ಈ ಫ್ಲವರ್ಸ್ ಹತ್ರ ಬಂದಮೇಲೆ ಮಾತ್ರ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು. ತುಂಬ ಇಷ್ಟ ಆಯಿತು. ಅಂದರೆ ನಾನೇನು ತೊಗೊಂಡಿಲ್ಲ, ನಮ್ಮ ಮನೆಯವ್ರು ತೊಗೋ ಅಂತ ಹೇಳಿದ್ರು. ಅಂದರೆ ಸುಮ್ಮನೆ ನೋಡಿದೆ ಅಷ್ಟೇ. ನಂಗೆ ರಿಯಲ್ ಗಿಡನೇ ಇಷ್ಟ, ಹಾಗಾಗಿ ಇದು ನನಗೆ ಇಷ್ಟ ಇಲ್ಲ. ಒಂದೂ ಇಟ್ಕೊಂಡಿಲ್ಲ ನಾನು ಆರ್ಟಿಫಿಷಿಯಲ್ ಮಾಮೂಲಿ ಇದನ್ನು. ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರು ತೊಗೋಬೇಕಾದ್ರೆ ಚೆನ್ನಾಗಿದೆ, ಅದು ನಿಜವಾಗ್ಲೂ ರಿಯಲ್ ಥರನೇ ಇದೆ, ಟಿ ವಿ ಹತ್ರ ಎಲ್ಲಾದರೂ ಇಡ್ಬೋದು ಅಂತ. ಇದೂ ಅಷ್ಟೇ ರಿಯಲ್ ಥರನೇ ಇದ್ದಿದ್ದು. ಎಲ್ಲ ಗಿಡಗಳು ಹಾಗೆ ಕಾಣಿಸ್ತಾ ಇದ್ದಿದ್ದು. ತುಂಬ ಚೆನ್ನಾಗಿತ್ತು. ಈ ಥರದ್ದು ನನ್ನ ಹತ್ರ ಮರೂನ್ ಕಲರ್ದು ಒರ್ಜಿನಲ್ ಗಿಡನೇ ಇದೆ, ಹಾಗಾಗಿ ನಾನು ತೊಗೊಂಡಿಲ್ಲ ಅದನ್ನು. ಎಲ್ಲನೂ ನನಗೆ ಯಾವುದು ಇಷ್ಟ ಆಗುತ್ತೆ ಅಷ್ಟೆಲ್ಲನೂ ನಾನು ನೋಡ್ಕೊಂಡು ಬಂದೆ ಅಷ್ಟೇ. ನೋಡಿಕೊಂಡು ಖುಷಿ ಪಟ್ಕೊಂಡು ಬಂದೆ ಅಷ್ಟೇ. ನಾನು ಯಾವುದನ್ನು ತೊಗೊಂಡಿಲ್ಲ ಗಿಡಗಳು. ನಾನು ಸ್ವಲ್ಪ ಒಂದೆರಡು ಪೀಸ್ 3 ಪೀಸ್ ಏನೋ ಇದನ್ನ ಬಾಕ್ಸ್ಗಳು ಏನೇನೋ ಬೇಕಿತ್ತು, ಹಾಗಾಗಿ ಅದನ್ನು ಮಾತ್ರ ತೊಗೊಂಡೆ ಅಷ್ಟೇ. ಈ ಥರ ಎಲ್ಲ ಮಾಮೂಲಿ ರಿಯಲ್ ಗಿಡನೇ ನನ್ನ ಹತ್ರ ಇದೆ, ಹಾಗಾಗಿ ತೊಗೊಂಡಿಲ್ಲ ನಾನು. ನೋಡಿ
ಇದು ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಹಂಗೇನು ಒಂದು ಸಲ ನೋಡೋಣ ಅಂದ್ಬಿಟ್ಟು ಹೋಗಿದ್ದಿದ್ದಷ್ಟೇ. ಇದು ಬಳ್ಳಿ ಟೈಪ್ ಬಂದಿದೆ, ಮೇಲ್ಗಡೆ ಗೋಡೆಗೆ ನೀರು ಹಾಕಿದ್ರೆ ಕೆಳಗಡೆಗೆ ಅದು ಜೋತು ಬೀಳುತ್ತೆ, ಆ ಥರ ಇತ್ತದು. ಇದು ಬ್ಯಾಂಬೂ ಗಿಡ ನಿಜವಾಗ್ಲೂ. ಇದನ್ನ ಹಾಕಿಟ್ಟಿರೋದು ನೋಡಿದ್ರೆ ಮಣ್ಣಲ್ಲೇ ಹಾಕಿಟ್ಟಿದ್ದಾರೇನೋ, ಅದು ಮಣ್ಣಿಂದನೇ ಅಷ್ಟು ಉದ್ದ ಬಂದಿದೆಯೇನೋ ಅನ್ನಬೇಕು, ಆ ರೀತಿ ಇತ್ತದು. ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆ ಇಲ್ಲಿ ಅನಿಸುತ್ತೆ ಜಾಸ್ತಿ, ಅಷ್ಟು ಚೆನ್ನಾಗಿತ್ತು. ಇದು ನೋಡಿ ಹೇಗಿದೆ. ಈ ಥರದ್ದು ನನ್ನ ಹತ್ರ ಬೇಬಿ ಪಿಂಕ್ ಫ್ಲವರ್ದು ಗಿಡ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.